ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ದಿನ ಬಂದು ಬುಧವಾರ. ಸೊ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಇವಾಗ 1 ಗಂಟೆ. ಸೊ ಇವಾಗ ಅಡುಗೆ ಮಾಡ್ತಾಯಿದ್ದೆ. ಸ್ವಲ್ಪ ಸ್ಪೆಷಲ್ ಅಂದರೆ ನಾನ್ ವೆಜ್ ಥರ ಏನು ಮಾಡ್ತಾಯಿಲ್ಲ. ಸೊ ವೆಜ್ಜಲ್ಲೇ ಮಾಡೋಣ ಅಂದ್ಬಿಟ್ಟು. ಸೊ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ತುಂಬ ದಿನಗಳೇ ಆಯಿತು ಅವಳನ್ನ ಮೀಟ್ ಮಾಡಿ. ಹಾಗಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು. ಸೊ ಅವಳು ನಾನ್ ವೆಜ್ ತಿಂತಾಳೆ, ಬಟ್ ಮುಸ್ಲಿಮ್ ಅಲ್ವಾ, ನಮ್ಮ ಮನೆಯೆಲ್ಲ ತಿನ್ನೋಲ್ಲ. ಹಾಗಾಗಿ ವೆಜ್ಜಲ್ಲಿ ಏನಾದ್ರು ಮಾಡೋಣ. ಅವಳಿಗೆ ವೆಜ್ ಅಂದರೆ ತುಂಬ ಇಷ್ಟ ಆಗುತ್ತೆ, ನಮ್ಮ ಮನೆಗಳಲ್ಲಿ ಮಾಡೋದು. ಸೊ ನೆನ್ನೆನೇ ಡಿಸೈಡ್ ಆಗಿದ್ರೆ ಬರೋದು, ಬೇರೆ ಏನಾದರೂ ಮಾಡ್ಬೋದಿತ್ತು. ಬಟ್ ಸಿಂಪಲ್ಲಾಗಿ ಮನೇಲಿ ಇವಾಗ ಏನು ಟೈಮ್ಗಾಗುತ್ತೆ ಅದನ್ನು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ವಡೆ ಮಾಡೋಣ ಅಂದ್ಬಿಟ್ಟು, ವಡೆ ಪಾಯಸ ಎಲ್ಲ ಮಾಡೋಣ, ಒಂದು ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡು. ಸಿಂಪಲಾಗಿರಲಿ, ತುಂಬ ಸೆಕೆ ಬಿಸಿಲು ಆಗಲ್ಲ ಅಂದ್ಬಿಟ್ಟು ಸಿಂಪಲಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಪಾಯಸಕ್ಕೆಲ್ಲ ರೆಡಿ ಮಾಡಿದ್ದೀನಿ. ವಡೆಕಾಳು ಒಂದು ರುಬ್ಕೋಬೇಕು. ಸೊ ಅವಳಿಗೆ ತುಂಬ ಇಷ್ಟ ಅದು, ಹಾಗಾಗಿ ಅದನ್ನೇ ಅವಳಿಗೆ ಇಷ್ಟಪಡೋದನ್ನೇ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಬಂದಮೇಲೆ ಅವಳನ್ನ ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಆ ಮಕ್ಕಳು ಕೂಡ ಬರ್ತಾಯಿದ್ದಾರೆ, ಅವ್ರ ಮಕ್ಕಳು, ಅವ್ರನ್ನೂ ಕೂಡ ತೋರಿಸ್ತೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಸಾಧ್ಯವಾದಷ್ಟು ವಿಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಎಲ್ಲ ಕೂಡ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ನನ್ನ ಫ್ರೆಂಡ್ ಬಂದಳು, ಬಟ್ ಅವಳು ವೀಡಿಯೋಗೆ ಬರಲಿಲ್ಲ ಅಷ್ಟೇ. ವೀಡಿಯೋ ಬೇಡ ಅಂತ ಹೇಳಿದ್ಲು. ಸೊ ನಾನು ಕೂಡ ತುಂಬ ಫೋರ್ಸ್ ಮಾಡೋಕ್ಕಾಗಲ್ಲ ಅಲ್ವಾ, ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಮಾಡಬಾರ್ದು ಅಂದ್ಬಿಟ್ಟು ಮಾಡಲಿಲ್ಲ. ಹಾಗಾಗಿ ಅವರಿಬ್ಬರು ಮಕ್ಕಳದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಸಿಂಪಲ್ಲಾಗಿ ಅಡುಗೆ ಮಾಡಿದೆ. ಸೊ ಈಗ ಊಟ ಮಾಡ್ತಾಯಿದ್ವಿ. ಅವ್ಳಿಗೆ ಈ ಥರ ಎಲೆಯಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಎಲೆಲೆ ಊಟಕ್ಕೆ ಬಡಿಸ್ಕೊಡು ಅಂತ ಹೇಳಿದ್ದು. ಸೊ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಕೂತ್ಕೊಂಡು. ಅದಾದಮೇಲೆ ನನಗೋಸ್ಕರ ಅಂತ ಹೂವು ಬೇರೆ ಬಂದಿದ್ಲು. ಅದಾದಮೇಲೆ ಅವಳ ಹತ್ರನೇ ನಾನು ಬಿರಿಯಾನಿ ಕೂಡ ಮಾಡಿಸ್ದೆ. ಸೊ ಅದನ್ನು ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ. ಸೊ ಮೊದಲಿಗೆ ಒಂದು 4ರಿಂದ 5 ಈರುಳ್ಳಿ, ಮತ್ತು ಒಂದು 4 ಟೊಮೆಟೊ, ಹಾಗೆ ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು, ಹಾಗೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದಾಳೆ. ಸೊ ನಾನು ಇವತ್ತು ಮಾಡ್ತಿರೋದು 1 kg ಚಿಕನ್ಗೆ. ಸೊ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ತುಂಬಾ ಯೂಸ್ ಮಾಡಿದ್ದಾಳೆ. ನಾವು ರೆಗ್ಯುಲರಾಗಿ ಹಾಕೋ ಥರ ಕಡಿಮೆ ಏನು ಹಾಕಿಲ್ಲ, ಎಣ್ಣೆ ಹಾಕ್ಕೊಂಡಿದ್ದಾಳೆ. ಅದಾದಮೇಲೆ ಅದಕ್ಕೆ ಈರುಳ್ಳಿ ಫ್ರೈ ಹಾಕಿಬಿಟ್ಟು, ಮತ್ತು ಒಂದು ಸೈಡಲ್ಲಿ ಅಕ್ಕಿನ ನೆನೆ ಹಾಕಿಟ್ಕೊಂಡಿದ್ಲು. ಸೊ ಒಂದು ಪಾತ್ರೆಯಲ್ಲಿ ಅಕ್ಕಿ ನೆನೆ ಹಾಕ್ಕೊಂಡಿದ್ದು. ಅದಾದಮೇಲೆ ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ಈರುಳ್ಳಿ, ಅದಕ್ಕೆ ನೆಕ್ಸ್ಟ್ ಮಸಾಲೆನ ಆ್ಯಡ್ ಮಾಡ್ತಿದ್ದಾಳೆ. ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಿದ್ದಾಳೆ. ಸೊ ಟೋಟಲಿ 3 ಸ್ಪೂನು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿರೋದು. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಅವ್ರು ಮಾಡೋ ಬಿರಿಯಾನಿ ಶೈಲಿಲೇ ಬೇಕು ಅಂದ್ಬಿಟ್ಟು ಮಾಡಿಸ್ತಾ ಇದ್ದೆ. ಸೊ ಅವ್ರಿಗೋಸ್ಕರನೇ ತರಿಸಿದ್ದು. ಅಷ್ಟರೊಳಗೂ ಊಟ ಆಗಿಬಿಟ್ಟಿತ್ತು. ಸಂಜೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಅವಳ ಕೈಯಲ್ಲೇ ಮಾಡಿಸೋಣ ಅಂದ್ಬಿಟ್ಟು ಅವಳಿಗೆ ಹೇಳಿ ಮಾಡಿಸ್ತಾಯಿದ್ದೆ. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕು ಚಿಲ್ಲಿ ಪೌಡರು ಅಷ್ಟು. ಸೊ ಇಲ್ಲಿ ಟೋಟಲಿ 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದಾರೆ. ಅದಾದಮೇಲೆ 1 ಸ್ಪೂನು ಅಡುಗೆ ಅರಿಶಿನ ಪುಡಿ. ಸೊ ಅದು 2 ಸಲ 3 ಸಲ ಆಗಿದೆ, ಬಟ್ 1 ಸ್ಪೂನ್ ಹಾಕಿರೋದು. ಅದು 2-3 ಸಲ ಸ್ವಲ್ಪ ಹಾಕಿರೋದ್ರಿಂದ ಆ ಥರ ಕಾಣಿಸ್ತಿದೆ ಅಷ್ಟೇ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಕೊಡೋದು ಅಂಥದ್ದು. ಸೊ ಎಲ್ಲವೂ ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ 1 ಸ್ಪೂನಷ್ಟು ಗರಂ ಮಸಾಲ. ಇದಕ್ಕೆ ಯಾವುದೇ ಥರದ ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ಏನೂ ಕೂಡ ಆ್ಯಡ್ ಮಾಡಿಲ್ಲ. ಸೊ ಇವಾಗ ಏನು ನೋಡ್ತಿದ್ದೀರಾ ಅಷ್ಟೇ. ಸೊ ಇದನ್ನು ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಬೇಕು. ಅದು ನೀಟಾಗಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಅದನ್ನು ಕೂಡ ಯಾವುದೇ ಥರದ ಮಧ್ಯಕ್ಕೆ ಸೀಳೇನ ಹಾಕಿಲ್ಲ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಪುದೀನ, ಹಾಗೆ ಸಾಂಬಾರು ಸೊಪ್ಪು ಇಷ್ಟನ್ನು ಕೂಡ ಒಂದೇ ಸಲ ಹಾಕಿ ಮಿಕ್ಸ್ ಮಾಡುವಂಥದ್ದು. ಸೊ ಎಲ್ಲವೂ ಕೂಡ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಟೊಮೆಟೊದಲ್ಲಿ ನೀರಿನ ಅಂಶ ಇರುತ್ತೆ, ಅದು ಚೆನ್ನಾಗಿ ಬೆಂದಾದ್ಮೇಲೆ ನೆಕ್ಸ್ಟ್ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಅದು ಬೇಯಬೇಕು. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಒಮ್ಮೆ ಟ್ರೈ ಮಾಡಿ ನೋಡಿ. ಮುಸ್ಲಿಂ ಬಿರಿಯಾನಿ ಯಾರಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ, ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಅದಾದಮೇಲೆ ಕಸ್ತೂರಿ ಮೆಂತ್ಯ ಹಾಕಿದ್ದಾರೆ.
ನಮ್ಮನೆ ಮೆಂತ್ಯ ಸೊಪ್ಪು ಖಾಲಿಯಾಗಿಬಿಟ್ಟಿತ್ತು, ಹಾಗಾಗಿ ಕಸ್ತೂರಿ ಮೆಂತ್ಯ ಇದ್ರೂ ಓಕೆ ಅಂತ ಹೇಳ್ಬಿಟ್ಟು ಕಸ್ತೂರಿ ಮೆಂತ್ಯ ಹಾಕಿರೋದು. ಸೊ ಇವಾಗ ನಾನು ಏನು ಚಿಕನ್ ತೊಗೊಂಡಿದ್ದೀನಿ 1 kg ಅಷ್ಟೂ ಕೂಡ ಚಿಕನ್ ಹಾಕ್ತಾಯಿರೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಚಿಕನ್ ಎಲ್ಲ ಹಾಕಿದ್ಮೇಲೆ ತೊಳೆದು ಇಟ್ಕೊಂಡಿದ್ದೆ ಒಂದು ಸೈಡು. ಸೊ ಅದೆಲ್ಲನೂ ಕೂಡ ಚಿಕನ್ನ ಹಾಕಿದ್ಮೇಲೆ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಸೊ ಅದನ್ನು ಯಾವುದೇ ಥರದ ನೀರು ಹಾಕ್ತಾನೆ ಚೆನ್ನಾಗಿ ಬೇಯಬೇಕು. ಚಿಕನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಬೇಕು. ಸೊ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟು ನೋಡಿ, ಇವಾಗ ಸ್ವಲ್ಪ ಬೆಂದಿದೆ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ತಿರೋದು. ಸೊ ನಿಂಬೆಹಣ್ಣು ಇತ್ತು ಅಂದರೆ ಸ್ವಲ್ಪ ನಿಂಬೆಹಣ್ಣು ಕೂಡ ಸೇರಿಸ್ಕೋಬೋದು, ಬಟ್ ನಿಂಬೆಹಣ್ಣು ಇರಲಿಲ್ಲ, ಹಾಗಾಗಿ ಮೊಸರನ್ನೇ ಹಾಕಿದ್ವಿ. ಹಾಗೆ ಇದರಲ್ಲಿ ಯಾವುದೇ ಥರದ ತುಪ್ಪ ಕೂಡ ಬಳಸಿಲ್ಲ, ಹಾಗೆ ಆರ್ಟಿಫಿಷಿಯಲ್ ಮಸಾಲೆ ಪೌಡರ್ ಕೂಡ ಬಳಸ್ತಾ ಇಲ್ಲ. ಸೊ ನೀರು ಎಷ್ಟು ಬೇಕೋ ಅಳತೆಗೆ ಅಷ್ಟು ನೀರನ್ನು ಹಾಕ್ಕೊಂಡಿರೋದು. ನಾನು 2.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಅಳತೆ ನೀರನ್ನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಸೊ 2.5 ಗ್ಲಾಸ್ಗೆ ಅಷ್ಟೇ ಹಾಕ್ಕೊಂಡಿರೋದು ಅಕ್ಕಿಗೆ ನೀರನ್ನ. ಸೊ ಇವಾಗ ಒಂದು ಅಳತೆಯಲ್ಲಿ ನೀರನ್ನು ಹಾಕಿ ಫೈನಲಿಯಾಗಿ ಬಿರಿಯಾನಿ ರೆಡಿ ಆಯಿತು. ಇದು ಲಾಸ್ಟದು, ಸೊ ಹಾಗಾಗಿ ಆ ಥರ ಕಾಣಿಸ್ತಾ ಇದೆ ಅಷ್ಟೇ, ಏನು ಈಗ ಕಾಣಿಸ್ತಿದೆ ಅಂತ ಅಂದ್ಕೊಬೇಡಿ. ಅದಾದಮೇಲೆ ಸ್ವಲ್ಪ ಕಬಾಬ್ ಕೂಡ ಮಾಡಿದ್ದೆ ನೈಟು ಊಟ ಮಾಡುವಾಗ. ಸೊ ಅದರದ್ದು ಕೂಡ ಸ್ವಲ್ಪ ಮಾಡಿದ್ದೆ ಅಷ್ಟೇ, ಬಿರಿಯಾನಿ ಮಾಡಿದ್ದಲ್ವ, ಸೊ ಸೈಡ್ ಡಿಶ್ ಆಗಿರುತ್ತೆ ಅಂದ್ಬಿಟ್ಟು. ನಮಗೆ ಕಬಾಬ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಸಿ ಯು. ಥ್ಯಾಂಕ್ ಫಾರ್ ವಾಚಿಂಗ್.